ಸುದ್ದಿ ಸಮಾಚಾರ ಓದೆಂಡುಳ್ಳ ತೇಲಪಂಡ ಕವನ್ ಕಾರ್ಯಪ್ಪ ಮುಖ್ಯಪಟ್ಟ ಸುದ್ದಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿಯಲ್ಲಿ ವ್ಯಾಪಾರಿಕ ಸಾಲದ ಸೌಲಭ್ಯ ಸುದ್ದಿರ ವಿವರ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿಯಲ್ಲಿ ರಸ್ತೆ ಕರೆಯಲು ವ್ಯಾಪಾರ ಮಾಡಿಂಡುಳ್ಳ ಈಗಕ್ಕೆ ಚೆರಿಯ ಮಟ್ಟದ ಸಾಲ ಕೊಡುವ ವ್ಯವಸ್ಥೆ ಮಾಡೋಣ ಸ್ಥಳೀಯ ಸಂಸ್ಥೆಯ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಆನಿಸ್ ಕಣ್ಮಣಿ ಜಾಯಿ ಸೂಚನೆ ಕೊಡ್ತಿತ್ತು. ಮಡಿಕೇರಿಯಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ನಡೆದ ಸ್ಥಳೀಯ ಸಂಸ್ಥೆಯ ಪ್ರಗತಿ ಪರಿಶೀಲನಾ ಸಭೆಯ ಕೊರವುಕಾರಿಕೆಯನ್ನು ವಹಿಸುವಂಚಿ ಅವು ತಕ್ಕ ಬಂದದ್ದು. ಆತ್ಮನಿರ್ಭರ್ ನಿಧಿ ಸರ್ಕಾರತ್ರ ಪೆರ್ತನಲ್ಲ ಯೋಜನೆ ಆಯ್ತುಂಡು ಜಿಲ್ಲೆಯ ಟೌನ್ ಪಿಂಜ ಪಟ್ಟಣ ಪ್ರದೇಶದಲ್ಲಿ ವಾಸವುಳ್ಳ ಪಿಂಜ ವರ್ತಕಂಗ ಕೊರೋನಾ ಲಾಕ್ಡೌನ್ ಇಪ್ಪಕ್ಕ ಪೆರ್ತ ತೊಂದರೆಯಲ್ಲಿ ಕಣಿಜಿ ತಿಂಜತ್ತು ಇದನ್ನ ಅರಿಂಜ ಸರ್ಕಾರ 10,000 ರೂಪಾಯಿ ಸಾಲತ್ರ ಸೌಲಭ್ಯ ಮಾಡಿ ಕೊಡ್ತುಂಡು. ಕೊಡಗು ಜಿಲ್ಲೆಯಲ್ಲಿ ಸರ್ಕಾರ ತಿಂಜ ವೃದ್ಧಾಪ್ಯ ವೇತನ ಪಡೆದುಳ್ಳ ಬಯತ್ಕಾರ ಪಿಂಜ ಊನಕಾರ ಅಂಗಡ ತಿಂಗತ್ರ ಪೆನ್ಷನ್ ಪಡೆದೋ ವಿಚಾರത്ത് ಎನ್ನೆಂಗಿ ತೊಂದರೆ ತಾಪತ್ರೆ ಸಮಸ್ಯೆ ಎಂಜಕ ಅನ್ನತವು ಕೂಡಲೇ ಅದದು ತಾಲೂಕು ಕಚೇರಿಯಲ್ಲಿ ಸಂಬಂಧಪಟ್ಟ ವಿಭಾಗಕ್ಕೆ ಪುಕಾರು ಕೊಡ್ಪಂಜೆ ಸಮಸ್ಯೆಯನ್ನು ಪರಿಹಾರ ಮಾಡ್ಯವಲು. ಟಿ ಶೆಟ್ಟಿಗೇರಿಯ ರಾಯಲ್ ಕ್ರಿಕೆಟ್ ಕ್ಲಬ್ ಆದನೆಲೆ ಟಿ ಶೆಟ್ಟಿಗೇರಿ ಪ್ರೈಮರಿ ಸ್ಕೂಲ್ ಪರಂಬಲು ಕೈಂಜ ತಿಂಗ 31ನೇ ತಾರೀಕಿಗೆ ಶುರುವಾನ ಕೊಡವ ಒಕ್ಕಡೊಕ್ಕಡ ನಡುಲು ಕ್ರಿಕೆಟ್ ಕಳಿಕೂಟತ್ರ ಹಾಕಿದ್ದು ಮಂಡುವಂಡ ಒಕ್ಕಕರ ದಂಡನೆ ಇನಾಮ್ ಕರಿನೆರವಂಡ ಒಕ್ಕಕರ 3ನೇ ಇನಾಮನ ಪಡೆದಿತ್ತು. ಕೊಡವ ಬುಡಕಟ್ಟು ಸ್ಥಾನಕ್ಕೆ ಹೋರಾಟ ಮಾಡಿನುಳ್ಳ ಕೊಡವ ನ್ಯಾಷನಲ್ ಕೌನ್ಸಿಲರ ಜಾಗೃತಿ ಸಭೆ 12ನೇ ತಾರೀಕು ಬೇಳಚ ಪೊಲಕ 10 ಗಂಟೆಗೆ ಬೊಳ್ಳರಿ ಮಾಡು ಮಂದಲು ಮಜ್ಜಣತ್ರ ಮೀದ ದಂಡರೆ ಗಂಟೆಗೆ ಅರೆಕಾಡು ಮಂದಲು ನಡಪ ಅನ್ನನೆ 13ನೇ ತಾರೀಕು ಬೊಳ್ಳೆಚ್ಚ ಪೊಲಕ 10 ಗಂಟೆಗೆ ಕಂಡಂಗಾಲ ಕಡ್ಚಿಬಾಣೆ ಮಂದಲು ಮಜ್ಜಣತ್ರ ಮೀದ ದಂಡರೆ ಗಂಟೆಗೆ ಬೀಶೆಟ್ಟಿಗಾರಿ ಪೂಪಾಳಿ ಬಾಣೆ ಮಂದಲು ನಡಪ ಅಂದು ಕೌನ್ಸಿಲರ್ ಅಧ್ಯಕ್ಷ ನಂದಿನೇರವಂಡ ನಾಚಪ್ಪ ಅರಿಚಿಟ್ಟಿತು. ಇದೇ ತಿಂಗ 11ನೇ ತಾರೀಕು 14 ಪೊಲಕ 11 ಗಂಟೆಗೆ ಸೋಮವಾರಪೇಟೆ ತಾಲೂಕು ಕೂಡುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಡ ಸಭೆ ತಾಲೂಕು ಪಂಚಾಯಿತಿ ಅಧ್ಯಕ್ಷಗಳನ್ನ ಪುಷ್ಪ ರಾಜೇಶ್ ಎಂಗಡ ಕೊರವು ಕಾರಿಕೆಯಲ್ಲಿ ಪಂಚಾಯಿತಿ ಸಭಾಬಡಲ್ ನಡಪಂದು ಕಾರ್ಯನಿರ್ವಹಣಾಧಿಕಾರಿ ಅರಿಚಿಟ್ಟಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ವಿರಾಜಪೇಟೆ ಕಾವೇರಿ ಕಾಲೇಜು ಎಂಗಡ ಕೂಟದನೆಲು ಪಟ್ಟೋಲೆ ಪಳಮೆ ಆರ ಬೇರ ಎನ್ನುವ ವಿಚಾರ ಸಂಕಿರಣ ಕಾರ್ಯಕ್ರಮ ಇದೇ ತಿಂಗ 21ನೇ ತಾರೀಕು ಚೆನಿಯಚ್ಚೆ ವಿರಾಜಪೇಟೆ ಕಾವೇರಿ ಕಾಲೇಜಲ್ಲಿ ನಡಪ. ಅರಕಲಗುಡಿಂಜ ಮಲ್ಲಿಪಟ್ಟಣ ಕಾಲ ಶನಿವಾರ ಸಂತೆಗೆ ಪೋಪೋ ಕರೆಂಟ್ ಮಾರ್ಗത്തിൽ ಅವಶ್ಯವುಳ್ಳನತ್ತ ಪಣಿಕೆ ಇಚ್ಚಿಡುವ ಹಿನ್ನೆಲೆಯಲ್ಲಿ ನಾಳೆ ಪಲ್ಲಕ 9:30 ಗಂಟೆಯಿಂದ 24 ಗಂಟೆಗೆ ತನ ಶನಿವಾರ ಸಂತೆ ವಿದ್ಯುತ್ ಉಪಕೇಂದ್ರಕ್ಕೆ ಕೊಡುವ ಎಲ್ಲ ಗ್ರಾಮದಲ್ಲೂ ಕರೆಂಟ್ ಸಂಪರ್ಕ ಇಪ್ಪಲೆ ಎಂದು ಸೆಸ್ಕ್ ಇಲಾಖೆಯ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಶುಂಠಿಗೊಪ್ಪ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಿ ಗ್ರೂಪ್ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಇಂದು ಆಸ್ಪತ್ರೆಯಲ್ಲಿ ಸೇವೆ ಇಪ್ಪಲೆ ಸ್ಯಾನಿಟೈಸರ್ ಇಟ್ಟಿತ ಅನ್ನೋದು ನಾಳೆಂಜ ಮಾಮೂಲಿ ರಣಕ್ಕೆ ಆರೋಗ್ಯ ಸೇವೆ ಕೊಡಪ ಸಾರ್ವಜನಿಕಂಗ ಸಹಕಾರ ತರೊಂದೊಂದು ವೈದ್ಯಾಧಿಕಾರಿ ಜೀವನ್ ಐಂಗ ಮನವಿ ಮಾಡಿತ್ತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಾಧನೆಯಲ್ಲಿ ನಿನ್ನಂದು ಸೋಮವಾರಪೇಟೆಯಲ್ಲಿರುವ ಯೋಜನಾ ಕಚೇರಿಯಲ್ಲಿ ಜ್ಞಾನ ತಾಣ ಎನ್ನುವ ಕಾರ್ಯಕ್ರಮ ನಡೆದದ್ದು. ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯಂಗಡ ಮಕ್ಕಕ್ಕೆ ಟ್ಯಾಬ್ ಪಿಂಜ ಲ್ಯಾಪ್ಟಾಪ್ ಕೊಡಪ ಕಾರ್ಯಕ್ರಮವು ನಡೆದದ್ದು. ಕನ್ನಡ ರಾಜ್ಯೋತ್ಸವದ ಮಾರಿಪತ್ತು ಇದೇ ತಿಂಗ 30ನೇ ತಾರೀಕು ತನ ಕನ್ನಡ ಪುಸ್ತಕ ಪ್ರಾಧಿಕಾರ ಹತ್ರ ಎಲ್ಲ ಪುಸ್ತಕತ್ನ 50% ರಿಯಾಯಿತಿಯಲ್ಲಿ ಮಾರುವ ವ್ಯವಸ್ಥೆ ಮಾಡಿತ್ತೆಂದು ಕನ್ನಡ ಪುಸ್ತಕ ಪ್ರಾಧಿಕಾರ ಹತ್ರ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಎಲ್ಲ ಜಿಲ್ಲೆಯ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಂಗಡ ಕಚೇರಿಯಲ್ಲಿ ಪುಸ್ತಕ ಕಟ್ಟುವ ಇಲ್ಲಿಂಗೆ ಪ್ರಾಧಿಕಾರ ಹತ್ರ ಆನ್ಲೈನ್ ಮೂಲಕವೂ ದುಡ್ಡು ಕೊಟ್ಟು ಪುಸ್ತಕ ಪಡೆದವರು ಒಂದು ಮಾಹಿತಿ ತಂದಿತ್ತು. ಅಬ್ಕಾರಿ ಉಪ ಆಯುಕ್ತಗಳ ವ್ಯಾಪ್ತಿಯಲ್ಲಿರುವ ವಾಹನ ಹತ್ರ ಹರಾಜು ಪ್ರಕ್ರಿಯೆ ಇದೇ ತಿಂಗ 24ನೇ ತಾರೀಕರಂದು ಮಡಿಕೇರಿಯಲ್ಲಿರುವ ಅಬ್ಕಾರಿ ನಿರೀಕ್ಷಕಂಗಡ ಕಚೇರಿಯಲ್ಲಿ ಪಿಂಜ 26 ವಿರಾಜಪೇಟೆಯ ಅಬ್ಕಾರಿ ನಿರೀಕ್ಷಕಂಗಡ ಕಚೇರಿಯಲ್ಲೂ ಪೊಲಕ 11 ಗಂಟೆಗೆ ನಡಪ ಅವರ ಮಾಹಿತಿಗೆ ಅಬ್ಕಾರಿ ನಿರೀಕ್ಷಕಂಗಡ ಕಚೇರಿಯಲ್ಲಿ ಕೇಟಿತು ಅರ್ಜವಲೊಂದು ಇಲಾಖೆಯ ಉಪ ಆಯುಕ್ತಗಳನ್ನ ಬಿಂದು ಶ್ರೇಯಂಗ ಅರಿಚಿಟ್ಟಿತು. ಇದೇ ತಿಂಗ 14ನೇ ತಾರೀಕಿನ ಡಿಗ್ರಿ ಇಂಜಿನಿಯರಿಂಗ್ ಪಿಂಜ ಡಿಪ್ಲೊಮಾ ಕಾಲೇಜು ಮಕ್ಕಳ ಕ್ಲಾಸ್ ಶುರುವಾಪಂದು ರಾಜ್ಯ ಸರ್ಕಾರದ ಪರ ಉಪಮುಖ್ಯಮಂತ್ರಿ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಅರಿಚಿಟ್ಟಿತು. ಕರ್ನಾಟಕ ಅರಣ್ಯ ಇಲಾಖೆಯ ಅಧಿಕಾರಿ ಐತೆ ಮಂಗಳೂರು ಸಾಮಾಜಿಕ ಅರಣ್ಯ ವಿಭಾಗದ ಸೇವೆಲಿಂಜ ವಾಟೇರಿಯರ ಕಾರ್ಯಪ್ಪ ಇಕ್ಕ ಪುತ್ತೂರು ವಿಭಾಗದ ACF ಐತೆ ನೇಮಕ ಐತೆ ಮಡಿಕೇರಿ ನಿವಾಸಿ ಮಗ್ಗುಲ ಗ್ರಾಮ ಕೂಡನ ಇವು ಅರಣ್ಯ ಇಲಾಖೆಯಲ್ಲಿ ಸುಮಾರು 25 ಕಾಲ ತೊಟ್ಟು ಸೇವೆಲುಂಡು. ಪ್ರವಾದಿ ಫೈಗಂಬೂರು ಪುಟ್ಟನ ದಿನತ್ರ ಮಾರಿಪತ್ತು ಎಸ್ವಿಂಗ್ ಎಮ್ಮೆಮಾಡು ತಂಡಕಾರ ನಡೆತನ ರಾಜ್ಯ ಮಟ್ಟದ ಪ್ರಬಂಧ ಪೈಪೋಟಿಯಲ್ಲಿ ಮುಂಬೈರ ಡಾಕ್ಟರ್ ಕೊಳ್ಚಪ್ಪೆ ಗೋವಿಂದ ಭಟ್ಟ ಹಿಂಗ ಆದ್ಯ ಸ್ಥಾನ ಪಡೆದಿತ್ತು. ಕೊಡಗು ಜಿಲ್ಲೆಯಲ್ಲಿ ನಿನ್ನಂದು 24 ಕೋವಿಡ್ ಪ್ರಕರಣ ಉಂಟೆಂದು ಜಿಲ್ಲಾಧಿಕಾರಿ ಆನಿಸ್ ಕಣ್ಮಣಿ ಜಾಯಿ ಮಾಹಿತಿ ತಂದಿತ್ತು. ಜಿಲ್ಲೆಯಲ್ಲಿ ಈಗ ಒಟ್ಟು ಕೋವಿಡ್ ಪ್ರಕರಣದ ಸಂಖ್ಯೆ 5076, ವಾಸಿಯಾನವು 4849, ಇಕ್ಕ ಒಟ್ಟು 158 ಸಕ್ರಿಯ ಪ್ರಕರಣ ಉಂಟೆಂದು ಅರಿಚಿಟ್ಟಿತು. ಇಲ್ಲಿಗೆ ಸುದ್ದಿ ಸಮಾಚಾರ ತಂದದ್ದು.